ಹೆಲೋ ನಮಸ್ಕಾರ ಕರ್ನಾಟಕ. ಗಾಯ್ಸ್, ಕಾಯುವಿಕೆಗೆ ಕೊನೆಗೂ ತೆರೆ ಬಿದ್ದಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ನೆಕ್ಸ್ಟ್ ಗ್ಲೋಬಲ್ ಪ್ರಾಜೆಕ್ಟ್ ಟಾಕ್ಸಿಕ್ ನ ಟ್ರೇಲರ್ ಡ್ರಾಪ್ಡ್ ಅಂಡ್ ಬೂಮ್. ಕೆಜಿಎಫ್ 2 ನಂತರ ಇಡೀ ಇಂಡಿಯನ್ ಸಿನಿ ರಂಗ ಯಶ್ ಅವರ ಮುಂದಿನ ಹೆಜ್ಜೆ ಏನಾಗಲಿದೆ ಅಂತ ಕಾಯ್ತಿತ್ತು. ಇವತ್ತು ರಿಲೀಸ್ ಆಗಿರೋ ಈ ಟ್ರೈಲರ್ ನೋಡಿದ್ಮೇಲೆ ಒಂದಂತೂ ಗ್ಯಾರಂಟಿ, ದಿಸ್ ಈಸ್ ಎ ನಾಟ್ ಜಸ್ಟ್ ಎ ಮೂವಿ, ದಿಸ್ ಈಸ್ ಎ ಅಬ್ಸಲ್ಯೂಟ್ಲಿ ಸ್ಪ್ಯಾಕ್ಟಿಕಲ್. ಇವತ್ತಿನ ಈ ವಿಡಿಯೋದಲ್ಲಿ ಈ ಟ್ರೇಲರ್ ನಮಗೆ ಸಿಕ್ಕಿರೋ ಹಿಡನ್ ಡೀಟೇಲ್ಸ್, ಯಶ್ ಅವರ ಮಾಸ್ ಲುಕ್, ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್, ವಿಜುವಲ್ಸ್ ಮತ್ತು ಫೈರ್ ಟೇಲ್ ಫಾರ್ ಎ ಗ್ರೋತ್ ಅಪ್ಸ್ ಅಂದ್ರೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಮಾಡೋಣ. ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಹಾಗೂ ನೀವೇನಾದ್ರೂ ನನ್ನ ಚಾನಲ್ ಅನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. 500 ಸಬ್ಸ್ಕ್ರೈಬರ್ ಅಂತ ಈ ವಿಡಿಯೋದಲ್ಲಿ ನಾನು ಅನ್ಕೊಂಡಿದ್ದೇನೆ, ನೋಡೋಣ ಏನಾಗತ್ತಂತ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಸಿನಿಮಾದ ಡೈರೆಕ್ಟರ್ ಮಾಡ್ತಿರೋದು ಗೀತು ಮೋಹನ್ ದಾಸ್. ಅವರು ಇಂಡಿಪೆಂಡೆಂಟ್ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ವಿಜುವಲ್ಸ್ ಕಾವ್ಯ ಸೃಷ್ಟಿಸಿದವರು. ಬಟ್ ಯಶ್ ಜೊತೆ ಸೇರಿ ಈ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ ಡಾರ್ಕ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ಅಂತ ಯಾರು ಸಹ ಊಹಿಸ್ಲಿಲ್ಲ ಗುರು. ಟ್ರೇಲರ್ ನೋಡಿದ್ರೆ ನನಗಂತೂ ವಿಂಟೇಜ್ ರೆಟ್ರೋ 70s to 80s ಯುರೋಪಿಯನ್ ಗ್ಯಾಂಗ್ಸ್ಟರ್ ವೈಬ್ ಅಂತ ಅನ್ಸ್ತಿದೆ. ಆ ಸೀಗರ್ ಹೊಗೆ, ಡಾರ್ಕ್ ರೆಡ್ ಅಂಡ್ ಬ್ರೌನ್ ಟೋನ್, ಆ ಹ್ಯಾಟ್, ಪ್ರತಿಯೊಂದು ಫ್ರೇಮ್ ಕೂಡ ಹೊರವು ಗೆಲುವಿನ ಮಧ್ಯೆ ಇರುವ ಆಟದಂತೆ ಕಾಣಿಸುತ್ತೆ. ಕ್ಯಾಮರಾ ವರ್ಕ್ ಬಗ್ಗೆ ಹೇಳ್ಬೇಕಂದ್ರೆ ಆ ರೊಟೇಟಿಂಗ್ ಶೂಟ್ಗಳು ಮತ್ತು ಕ್ಲೋಸ್ ಆಫ್ ಶೂಟ್ಗಳು ಪ್ರೇಕ್ಷಕರನ್ನ ಆ ಪ್ರಪಂಚದ ಒಳಗಡೆ ಕರ್ಕೊಂಡು ಹೋಗುತ್ತೆ. ಇದು ಬರೀ ಇಂಡಿಯನ್ ಸಿನಿಮಾ ಲುಕ್ ಅಲ್ಲ ಗುರು, ಇಂಟರ್ನ್ಯಾಷನಲ್ ಸಿನಿಮಾ ಫೀಲ್ ಕೊಡುತ್ತೆ. ಈಗ ಬರೋಣ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಕ್ಯಾರೆಕ್ಟರ್ ಬಗ್ಗೆ. ಕೆಜಿಎಫ್ ನ ರಾಕಿ ಬಾಯ್ ಇಮ್ಯಾಜ್ ನಿಂದ ಹೊರಬರೋದು ಯಶ್ ಅವರಿಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಬಟ್ ಗಾಯ್ಸ್, ಟಾಕ್ಸಿಕ್ ನಲ್ಲಿ ಯಶ್ ಅವರ ಲುಕ್ ನೋಡಿದ್ರೆ ಹಿ ಹ್ಯಾಸ್ ಎ ರಿಡಿಫೈನ್ ಹಿಮ್ಸೆಲ್ಫ್ ಅಗೇನ್. ಆ ಹ್ಯಾಟ್ ಹಾಕೊಂಡು ಬಾಯಲ್ಲಿ ಸಿಗರ್ ಹಿಡಿದು ಆ ಕಿಲ್ಲರ್ ಆಟಿಟ್ಯೂಡ್ ನಲ್ಲಿ ನಡ್ಕೊಂಡು ಬರೋ ಸೀನ್ ಇದೆ ಅಲ್ಲ, ದಿಸ್ ಇಸ್ ಪ್ಯೂರ್ ಗೋಲ್ಡ್. ರಾಕಿ ಬಾಯ್ ಮಾಸ್ ಆಗಿದ್ರೆ ಈ ಟಾಕ್ಸಿಕ್ ಕ್ಯಾರೆಕ್ಟರ್ ನಲ್ಲಿ ಒಂದು ರೀತಿಯ ಶೇಡ್ಸ್ ಅಪ್ಗ್ರೇ ಅಂದ್ರೆ ಕ್ಲಾಸಿ ಡೆಡ್ಲಿ ವೈಬ್ ಇದೆ. ಯಶ್ ಅವರ ಕಣ್ಣಿನ ಎಕ್ಸ್ಪ್ರೆಷನ್ ನಲ್ಲಿ ಒಂದು ಮಾನ್ಸ್ಟರ್ ಎನರ್ಜಿ ಇದೆ ಅಂತಾನೆ ಹೇಳ್ಬೋದು. ಈ ಕ್ಯಾರೆಕ್ಟರ್ ಗೆ ಕೇವಲ ಫೈಟ್ಸ್ ಮಾತ್ರವಲ್ಲ, ಸೈಕಾಲಜಿಕ್ ಅಂಡ್ ಡಾರ್ಕ್ ಡೈಮೆನ್ಷನ್ ಇದೆ ಅನ್ನೋದು ಟ್ರೇಲರ್ ನಿಂದಲೇ ಗೊತ್ತಾಗುತ್ತೆ. ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಡೆ ಬರೋದಾದ್ರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಯಾವುದೇ ನಾರ್ಮಲ್ ಕಮರ್ಷಿಯಲ್ ಸಿನಿಮಾದಂತೆ ಇಲ್ಲ. ಆ ಎಲೆಕ್ಟ್ರಿಕ್ ಗಿಟಾರ್, ಡಾರ್ಕ್ ಸಿಂತ್ ಸೌಂಡ್ ಮತ್ತು ಡ್ರಮ್ ಬೀಟ್ಸ್ ನಮಗೆ ಒಂಥರ ಕಿಕ್ ಕೊಡುತ್ತೆ. ಸೌಂಡ್ ಎಫೆಕ್ಟ್, ಆ ಗನ್ ಶಾಟ್ಗಳು, ಆಂಬಿಯನ್ಸ್, ನಾಯ್ಸ್, ಪ್ರತಿಯೊಂದು ಡೀಟೇಲಿಂಗ್ ತುಂಬಾ ಶಾರ್ಪ್ ಆಗಿದೆ. ಕೆವಿಎನ್ ಪ್ರೊಡಕ್ಷನ್ ಈ ಸಿನಿಮಾಗೆ ಖರ್ಚು ಮಾಡಿರೋ ಪ್ರೊಡಕ್ಷನ್ ವ್ಯಾಲ್ಯೂ ಸ್ಕ್ರೀನ್ ಮೇಲೆ ಎದ್ದು ಕಾಣಿಸ್ತಿದೆ ಅಂತ ಹೇಳ್ಬೋದು. ಸೆಟ್ ಡಿಸೈನ್ ನಿಂದ ಹಿಡಿದು ಕಾಸ್ಟ್ಯೂಮ್ಸ್ ಡಿಸೈನ್ ವರೆಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ 100% ವರ್ಕ್ ಆಗಿದೆ ಅಂತಾನೆ ಇಲ್ಲಿ ಪಕ್ಕ ಹೇಳ್ಬೋದು. ಈಗ ಬರೋಣ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟಿಗೆ. ಸಾಧಾರಣವಾಗಿ ಪೇರಿ ಟೇಲ್ ಅಂದ್ರೆ ರಾಜ ರಾಣಿ ಮ್ಯಾಜಿಕ್, ಒಳ್ಳೆತನ ಗೆಲ್ಲೋ ಕತೆ. ಆದ್ರೆ ಪೇರಿ ಟೇಲ್ ಪಾರ್ ಗ್ರೋನ್ ಆಫ್ಸ್ ಅಂದ್ರೆ ಇದು ಕತ್ತಲೆ, ಹಿಂಸೆ, ಡ್ರಗ್ಸ್, ಸಿಂಡಿಕೇಟ್ ವರ್ಲ್ಡ್ ಅಥವಾ ಗ್ಯಾಂಗ್ಸ್ಟರ್ ಸಾಮ್ರಾಜ್ಯದ ಸುತ್ತ ನಡೆಯುವ ಒಂದು ಡಾರ್ಕ್ ಅಡಲ್ಟ್ ಕತೆ ಅಂತಾನೆ ಹೇಳ್ಬೋದು. ಇನ್ನು ಓವರ್ ಆಲ್ ಆಗಿ ಹೇಳ್ಬೇಕಾದ್ರೆ ಟಾಕ್ಸಿಕ್ ಟ್ರೇಲರ್ ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಇಡೀ ಭಾರತದ ಚಿತ್ರರಂಗ ಮಟ್ಟದಲ್ಲಿ ಮತ್ತೊಂದು ಹಂತಕ್ಕೆ ತಕೊಂಡು ಹೋಗಿದೆ ಅಂತ ನಾನು ಹೇಳ್ತೀನಿ. ಯಶ್ ಅವರ ಕಂಬ್ಯಾಕ್ ನಿಜಕ್ಕೂ ವರ್ತ್ ವರ್ತ್ ವರ್ತ್. ನಿಮಗೇನು ಅನ್ಸ್ತು ಗೆಸ್? ಈ ಟ್ರೈಲರ್ ನಲ್ಲಿ ನಿಮಗಿಷ್ಟವಾದ ಸೀನ್ ಯಾವುದು? ಯಶ್ ಅವರ ಲುಕ್ ನಿಮಗೇನು ಅನ್ಸ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಯಶ್ ಫ್ಯಾನ್ಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂಥದೇ ಸಿನಿಮಾ ಅಪ್ಡೇಟ್ ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಕೀಪ್ ಸಪೋರ್ಟಿಂಗ್ ಕನ್ನಡ ಸಿನಿಮಾ. ಜೈ ಹಿಂದ್.